ದರ್ಶನ್ ಬಾಲ ಬಿಚ್ಚದಂತೆ ತಡೆಯೋಕೆ ಪೊಲೀಸರು ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದು ಫಿಕ್ಸಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದರ್ಶನ್ ಜೈಲು ಸೇರ್ತಾ ಇದ್ದಂತೆ ನೋಟಿಸ್ ಕೊಟ್ಟು ರೌಡಿ ಹಾಳೆ ಅಥವಾ ರೌಡಿ ಶೀಟ್ ತೆರೆಯೋಕೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇರೋಂಗೆ ಕಾಣಿಸ್ತಾ ಇದೆ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ ಕಂಡು ಪೊಲೀಸರೇ ಅವಕ್ಕಾಗ್ಬಿಟ್ಟಿದ್ದಾರೆ, ಶಾಕ್ ಆಗಿದ್ದಾರೆ ಒಂದು ಕ್ಷಣ. ಇದೀಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೌಡಿಗಳ ಗ್ಯಾಂಗ್ ಕಟ್ಟಿರುವ ದರ್ಶನ್ ಸಿಗ್ತಾ ಇರೋ ಇನ್ಫಾರ್ಮೇಶನ್ ನೋಡಿ. ಬರೀ ಅಭಿಮಾನಿಗಳ ಸಂಘ ಮಾತ್ರ ಅಲ್ಲ, ರೌಡಿಗಳ ಗ್ಯಾಂಗ್ ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿ ಗ್ಯಾಂಗ್ ಅನ್ನುವಂತಹ ಒಂದು ಗುಂಪಿದೆ. ಇವ್ರಗಳ ಕೆಲಸ ಏನು ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ 24x7 ಆಕ್ಟಿವ್ ಆಗಿರುತ್ತೆ. ಆರೋಪಿಗಳ ವಿಚಾರಣೆಯಲ್ಲಿ ದರ್ಶನ್ ನಿಜ ಬಣ್ಣವನ್ನ ಹಾಕಿ ಇದೀಗ ಒಂದೊಂದನ್ನೇ ಹೊರಗಾಗ್ತಾ ಇದೆ. ಅಸಲಿಗೆ ಕಾನೂನು ಅನ್ನೋದು ಲೆಕ್ಕಕ್ಕೆ ಇಲ್ಲವಂತೆ ದರ್ಶನ್ಗೆ. ಕಾಲ್ ಕಸಕ್ಕಿಂತ ಕಡೆ ಆಯ್ತಾ? ಹಾಗಾದ್ರೆ ಪೊಲೀಸರಿಗೆ ಯಾಕೆ ಹೀಗನ್ನಿಸ್ತು? ಸರ್ಕಾರ, ಕಾನೂನು, ಪೊಲೀಸರು ಇದೆಲ್ಲವೂ ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಆಯ್ತಾ, ನೆಗೆಟಿವ್ ಕಾಮೆಂಟ್ ಹಾಕ್ತಾ ಇರೋ ಫ್ಯಾನ್ಸ್ಗಳ ಬುಡಕ್ಕೆ ಬಿಸಿ ನೀರು ಫಿಕ್ಸು. ಇದು ಮೊದಲನೇ ಬಾರಿ ಅಲ್ವಾ ಹಾಗಾದ್ರೆ ಈ ರೀತಿಯಾಗಿರೋದು? ನಾಳೆ ಡಿ ಗ್ಯಾಂಗ್ನ ಜೈಲಿಗೆ ಕಳಿಸಿದ ಬಳಿಕ ಫ್ಯಾನ್ಸ್ ಬುಡಕ್ಕೂ ಕೂಡ ಬಿಸಿನೀರನ್ನು ಕಾಯಿಸೋಕೆ ಪೊಲೀಸರು ರೆಡಿ ಆಗ್ತಾ ಇದ್ದಾರೆ. ಕೆಟ್ಟ ಕಾಮೆಂಟ್ ಹಾಕಿದವರು, ಆವಾಜ್ ಹಾಕಿರೋರ ಲಿಸ್ಟ್ಗೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಮೆಸೇಜ್ಗಳು, ಕಾಮೆಂಟ್ಗಳು, ಟ್ರಾಲ್ಗಳಾಗ್ತಾ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ? ವಿದ್ಯಾ, ನಾವು ಈ ಹಿಂದೆ ಅಂದರೆ ದರ್ಶನನ್ನು ಅರೆಸ್ಟ್ ಮಾಡಿದಂತಹ 2 ದಿನಗಳ ಹಿಂದೆ, ಅಂದರೆ ಅರೆಸ್ಟ್ ಮಾಡಿದ ಬಳಿಕ 2 ದಿನಗಳಲ್ಲಿ ದರ್ಶನ್ ಮೇಲೆ ರೌಡಿ ಹಾಳೆಯನ್ನು ತೆರಿತಕ್ಕಂಥ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿಯಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಇದೀಗ ಪೊಲೀಸ್ ಇಲಾಖೆಯಿಂದ ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಿದೆ. ಹೌದು, ದರ್ಶನ್ ಮೇಲೆ ರೌಡಿ ಹಾಳೆಯನ್ನು, ರೌಡಿ ಶೀಟರನ್ನು ತೆರೆಯೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ನಾಳೆ ದರ್ಶನ್ರನ್ನ ಜೈಲಿಗೆ ಕಳಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಾಗುತ್ತೆ. ಆ ಬಳಿಕ ರೌಡಿ ಶೀಟನ್ನು ತೆರೆಯೋದಕ್ಕೆ ಇವ್ರ ಮೇಲೆ ಇರ್ತಕ್ಕಂತಹ ಹಳೆಯ ಪ್ರಕರಣಗಳು ಯಾವ್ಯಾವು ಅವೆಲ್ಲವನ್ನ ಕ್ರೋಢೀಕರಣ ಮಾಡ್ಕೊಳ್ತಾರೆ. ಆ ಬಳಿಕ ದರ್ಶನ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟು ರೌಡಿ ಹಾಳೆಯನ್ನ ತೆರೆಯೋ ಕೆಲಸವನ್ನ ಮಾಡ್ತಾರೆ. ಇದೀಗ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ರೌಡಿ ಬಿ ಅಂತ ಹೇಳಿದ್ರೆ ಬಿ ರೌಡಿ ಪಟ್ಟಿಯನ್ನ ತೆರೀತಾರೆ. ಅದಾದ ಬಳಿಕ ಇವರ ಸ್ವಂತ ಮನೆ ಏನಿದೆ ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಎ ರೌಡಿ ಪಟ್ಟಿಯನ್ನ ತೆರೆಯುವ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡೋದಕ್ಕೆ ಇದೀಗ ಚಿಂತನೆಯನ್ನ ನಡೆಸ್ತಿದ್ದಾರೆ. ಕಾರಣ ಇಷ್ಟೇ, ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಪದೇ ಪದೇ ಭಾಗಿಯಾಗ್ತಿದ್ದಾರೆ. ಅದ್ರ ಜೊತೆಗೆ ಇವರ ಆಕ್ಟಿವಿಟೀಸ್ ಏನಿದೆ, ಇವರು ಒಂದಷ್ಟು ಇವರ ಅಭಿಮಾನಿಗಳೇನಿದೆ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ರೌಡಿಗಳ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ರೌಡಿಗಳ ಗ್ಯಾಂಗ್ ಇದೆ. ಆ ರೌಡಿಗಳು ಇವರಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ, ಅವ್ರನ್ನ ಬೆಳೆಸುವ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೀಗ ದರ್ಶನ್ ಮೇಲಿದೆ. ಹೀಗಾಗಿಯೇ ರೌಡಿ ಪಟ್ಟಿಯನ್ನು ತೆರೆಯೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಳ್ತಿದೆ. ಸ್ಟೇ ವಿತ್ ಮೀ ನರಸಿಂಹಮೂರ್ತಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.